ಮಿತ್ರ ನಮಸ್ಕಾರ. ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ ಹೇಗೆ ಕರ್ತವ್ಯ ಅಥವಾ ಕಾಮ್ಸ್, KAAMS ಕಾಮ್ಸ್ ಅಂತ ಏನಿದೆಯಲ್ಲ, ಇದು ಕರ್ನಾಟಕ ಸರ್ಕಾರಿ ನೌಕರರಿಗೆ ಅಟೆಂಡೆನ್ಸ್ಗೋಸ್ಕರ ಮಾಡಿರ್ತಕ್ಕಂತಹ ಕಾಮ್ಸ್. ಸೊ ಇದರಲ್ಲಿ ಈಗ ಆಲ್ರೆಡಿ ನೀವು ಕಾಮ್ಸ್ ಆಪ್ ಅಲ್ಲಿ ಎಲ್ಲರೂ ಕೂಡ ಅಟೆಂಡೆನ್ಸ್ ಅನ್ನ ಇನ್ ಟೈಮಲ್ಲಿ ಹಾಕ್ತಾ ಇದ್ದೀರಾ. ಸೊ ಈಗ ವಿಷಯ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ಈಗ ಕಾಮ್ಸ್ ಆಪ್ ಅಲ್ಲಿ ನಾವು ರಜೆಯನ್ನ ಹಾಕಿರ್ತೀವಿ. ಸೊ ರಜೆಯನ್ನ ಹಾಕಿದ ಮೇಲೆ ಅದಕ್ಕೆ ಅಪ್ರೂವಲ್ ಮಾಡೋದಕ್ಕೆ DDO ರವರು ಅನುಮತಿ ಬೇಕಾಗಿರುತ್ತೆ. ಸೊ DDO ರವರು ತಮ್ಮ ಇನ್ನೊಂದು ಲಾಗಿನ್ ನಲ್ಲಿ ಅದನ್ನ ಅಪ್ರೂವ್ ಮಾಡ್ಬೇಕಾಗುತ್ತೆ. ಸೊ ಪ್ರತಿಯೊಂದನ್ನು ನಮ್ಗೆ CL ಹಾಕಿರೋದಾಗಿರ್ಬೋದು, ಅಥವಾ EL ಮೆನ್ಷನ್ ಮಾಡಿರೋದಾಗಿರ್ಬೋದು, ಅಥವಾ OOD ಹಾಕೋದಾಗಿರ್ಬೋದು, ಎಲ್ಲವನ್ನು ಕೂಡ DDO ರವರು ತಮ್ಮ ಹಂತದಲ್ಲಿ ಅದನ್ನ ಅಪ್ರೂವ್ ಮಾಡ್ಬೇಕಾಗತ್ತೆ. ಸೊ ಹಾಗಾದ್ರೆ ನಾವು ಅದನ್ನ ಹೇಗ್ ಮಾಡೋದು ಅನ್ನುವಂಥದ್ದನ್ನ ಕುರಿತು ನಾವೀಗ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಸೊ ಅದಕ್ಕೂ ಮುಂಚಿತವಾಗಿ ನೀವಿನ್ನು ನಮ್ಮ ರಘುಟೆಕ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ HRMS, K2 ಮತ್ತೆ ಈ ತರದ ಸರ್ಕಾರಿ ನೌಕರರ ಸಂಬಂಧಿತ ಮಾಹಿತಿಗಾಗಿ ಬೆಲ್ ಐಕಾನ್ ಒತ್ತೋದು ಮಾತ್ರ ಮರಿಬೇಡಿ. ಈಗ ನೋಡಿ, ನಾವು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಕಳಿಸಿರ್ತೀವಿ. ಆ ಲಿಂಕ್ ಒತ್ತಿದ್ರೆ ನಿಮ್ಗೆ ಏನ್ ಬರುತ್ತೆ ಅಂತ ಹೇಳಿದ್ರೆ, ಫೋನ್ ನಂಬರ್, DDO ರವರ ಫೋನ್ ನಂಬರ್ ಹಾಕೋದಿಕ್ಕೆ ಬರುತ್ತೆ. DDO ರವರ ಫೋನ್ ನಂಬರ್ ಹಾಕಿದ್ರೆ ನಿಮ್ಗೆ OTP ಕೇಳುತ್ತೆ. OTP ಎಂಟ್ರಿ ಮಾಡಿದ್ರೆ ನೀವು ಈ ಪೇಜಿಗೆ ಬರ್ತೀರಾ. ಸೊ ಈ ಪೇಜಿಗೆ ಬಂದಾಗ ನಾವ್ ಮಾಡ್ಬೇಕಾಗಿರ್ತಕ್ಕಂಥ ಮೊದಲ ಕರ್ತವ್ಯ ಏನು ಮತ್ತು ನಾವೇನ್ ಮಾಡ್ಬೇಕು ಅನ್ನುವಂಥದ್ದು ನೋಡೋಣ. ಸೊ ಇಲ್ಲಿ ನಾವು ಏನು DDO ರವರು ಏನು ಕೆಲಸಗಳನ್ನ ನಿರ್ವಹಿಸಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಈಗ ನೋಡಿ, ಫಸ್ಟ್ ಬಂದ್ಬಿಟ್ಟು ಈ ಕಡೆ ನಮ್ಗೆ ಲೆಫ್ಟ್ ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್, ಆಮೇಲೆ ಆನ್ ಬೋರ್ಡಿಂಗು, ಇವೆಲ್ಲವೂ ಕೂಡ ಬರ್ತಾ ಇದೆ. ಸೊ ಈಗ ನಾವು ಮೊದಲನೇ ಒಂದೊಂದೇ ಆಪ್ಷನ್ ಅನ್ನ ತಗೊಳ್ತಾ ಹೋದ್ರೆ ನಮ್ಗೆ ಸ್ಟ್ಯಾಟಿಸ್ಟಿಕ್ಸ್ ಅಂತ ಮೊದಲನೇ ಆಪ್ಷನ್ ಇದೆ. ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಇಲ್ಲಿ ಬಂದಿದೆ. ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನಮ್ಗೆ ಅಂಕಿಅಂಶಗಳು ಇದಾವೆ. ಟೋಟಲ್ ನಂಬರ್ ಆಫ್ ಆಫೀಸರ್ಸ್ ಅಂದ್ರೆ DDO ರವರು ಎಷ್ಟು ಜನ ಇದ್ದಾರೆ ಅಂತ. ಸೊ ಒಂದು DDO ಅವರಾಗಿರ್ತಾರೆ. ತದನಂತರ ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್, ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ ಅಂತ ಇದೆ. ಅಂದ್ರೆ 9 ಜನ ಎಂಪ್ಲಾಯೀಸ್ಗಳು ಇದರಲ್ಲಿದ್ದಾರೆ. ತದನಂತರ ಟೋಟಲ್ ನಂಬರ್ ಆಫ್ ಎಂಪ್ಲಾಯ್ ರಿಜಿಸ್ಟರ್ಡ್ ಅಂತ ಬರ್ತಾ ಇದೆ. ಸೊ ಟೋಟಲ್ ನಂಬರ್ ಆಫ್ ಎಂಪ್ಲಾಯ್ ರಿಜಿಸ್ಟರ್ಡ್ ಎಷ್ಟು? 8 ಜನ ರಿಜಿಸ್ಟರ್ ಆಗಿದ್ದಾರೆ. 9 ಜನದಲ್ಲಿ 8 ರಿಜಿಸ್ಟರ್ ಆಗಿದ್ದಾರೆ. ಟೋಟಲ್ ನಂಬರ್ ಆಫ್ ಎಂಪ್ಲಾಯ್ 8 ರಿಜಿಸ್ಟರ್ ಅಂದ್ರೆ ಇನ್ನು ಎಷ್ಟು ಜನ ರಿಜಿಸ್ಟರ್ ಆಗಿಲ್ಲ, ಇನ್ನು ರಿಜಿಸ್ಟರ್ ಆಗ್ಬೇಕಾದವ್ರು ಎಷ್ಟು ಜನ ಅಂತ ಇದೆ. ಇಲ್ಲಿ ನೋಡಿ, ಅವರ ಮಾಹಿತಿ ಇಲ್ಲಿ ಕಾಣಿಸ್ಕೊಳ್ತಾ ಇದೆ ನಮ್ಗೆ. ಸೊ ಅವರ ಹಂತದಲ್ಲಿ ಅವ್ರನ್ನ ರಿಜಿಸ್ಟರ್ ಮಾಡಿಸ್ಬೇಕಾಗತ್ತೆ. ಸೊ ಅದು ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್, ನಂತರ ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್ ಚೆಕ್ ಇನ್ ಟುಡೇ, ಇವತ್ತು ಎಷ್ಟು ಜನ ಚೆಕ್ ಇನ್ ಆಗಿದ್ದಾರೆ. ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್ ಚೆಕ್ಔಟ್ ಟುಡೇ, ಸೊ ಎಷ್ಟು ಜನ ಇಲ್ಲಿಂದ ಚೆಕ್ಔಟ್ ಆಗಿದ್ದಾರೆ ಅಂತ ಇದೆ. ಸೊ ಪ್ರೆಸೆಂಟ್ ನಾನು ವಿಡಿಯೋ ಮಾಡುವಾಗ ಯಾರು ಚೆಕ್ಔಟ್ ಆಗಿಲ್ಲ, ಅದಕ್ಕೆ 0 ಬರ್ತಾ ಇದೆ. ಸೊ ಇದಿಷ್ಟು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ DDO ಆದವರು ಅದನ್ನ ಡೈಲಿ ನೋಡ್ತಾ ಇರ್ಬೇಕಾಗುತ್ತೆ. ಸೊ ಇಲ್ಲಿ ಇನ್ನೊಂದು ಆನ್ ಬೋರ್ಡಿಂಗ್ ಎಷ್ಟು ಅನ್ನೋವಂಥದ್ದು ಇರುತ್ತೆ. ಸೊ ನಿಮ್ಮ ಆಫೀಸ್ ಇರುತ್ತೆ, ಆನ್ ಬೋರ್ಡಿಂಗ್ ಎಷ್ಟು, ರಿಜಿಸ್ಟರ್ಡ್ ಎಷ್ಟು, ಅದನ್ನೇ ಮತ್ತೆ ಇಲ್ಲಿ ಅಂಕಿಅಂಶವನ್ನ ಟೇಬಲ್ ರೂಪದಲ್ಲಿ ಕೊಟ್ಟಿದ್ದಾರೆ, ಅದನ್ನ ನೀವು ನೋಡ್ಕೋಬಹುದು. ತದನಂತರ ಚೆಕ್ಔಟ್ ಎಷ್ಟು ಜನ ಇದ್ದಾರೆ, ಯಾರು ಚೆಕ್ಔಟ್ ಆಗಿದ್ದಾರೆ, ಎಲ್ಲಿ ಚೆಕ್ಔಟ್ ಆಗಿದ್ದಾರೆ, ಅದನ್ನ ನೋಡೋಣ. ಸೊ ಈಗ ನಾನು ಸುಮ್ಮನೆ ಜಸ್ಟ್ ಒಂದು KJD ನಂಬರ್ ಅನ್ನ ಹಾಕ್ಬಿಟ್ಟು ನೋಡ್ತೀನಿ ನಿಮ್ಗೆ ಚೆಕ್ಔಟ್ ಲೊಕೇಶನ್. ಸೊ ಲೊಕೇಶನ್ ಕೇಳ್ತಾ ಇದೆ, ವ್ಯೂ ಮ್ಯಾಪ್ ಅಂತ ಇದೆ. ಸೊ ಇಲ್ಲಿ ಈ ಎಂಪ್ಲಾಯರ್ ಅವರು ಪ್ರೆಸೆಂಟ್ ಯಾವ ಲೊಕೇಶನ್ ಅಲ್ಲಿ ಇದ್ದಾರೆ ನೋಡಿ. DDO ರವರಿಗೆ ಬಹಳ ಸುಲಭವಾಗಿ ಈ ಎಂಪ್ಲಾಯ್ ನಾನು ಇಲ್ಲಿ ಹೋಗಿದ್ದೀನಿ ಅಂತ ಅವ್ರು ಹೇಳಿ ಇನ್ನೆಲ್ಲೋ ಹೋಗಿದ್ರೆ ನಮ್ಗೆ ಈ ಲೊಕೇಶನ್ ಅನ್ನು ನೋಡ್ಬೋದು. ನೋಡಿ, ಲೊಕೇಶನ್ ಅನ್ನ ಇಲ್ಲಿ ಜಿಯೋ ಲೊಕೇಶನ್ ನಮ್ಗೆ ತೋರಿಸ್ತಾ ಇರುತ್ತೆ, ಈ ಲೊಕೇಶನ್ ಎಲ್ಲಿದ್ದಾರೆ ಅಂತ. ಅಂದ್ರೆ ಪ್ರೆಸೆಂಟ್ ಅಲ್ಲೇ ಇರೋದ್ರಿಂದ ನಮ್ಗೆ ಆ ಲೊಕೇಶನ್ ತೋರಿಸ್ತಾ ಇದೆ. ನೋಡಿ, ಇಲ್ಲಿ ಲೊಕೇಶನ್ ತೋರಿಸ್ತಾ ಇದೆ ಇವರು ಎಲ್ಲಿದ್ದಾರೆ ಅಂತ. ಸೊ ಇದ್ರ ಮೂಲಕ ಆ ಎಂಪ್ಲಾಯರ್ ಅವರು ನಿಮಗೆ DDO ಆದವರಿಗೆ ಸುಳ್ಳು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವರ ಪ್ರತಿಯೊಂದು ಮಾಹಿತಿನೂ ಕೂಡ ನಿಮ್ಗೆ ಇಲ್ಲೇ ಸಿಕ್ಬಿಡುತ್ತೆ. ಸೊ ಇದಿಷ್ಟು ಏನು ಎಂಪ್ಲಾಯರ್ ಅವರು ಚೆಕ್ ಇನ್ ಚೆಕ್ಔಟ್ ಆಗುವಂತದ್ದು ವಿಧಾನ. ತದನಂತರ ಇದು ನೋಡಿದ್ರೆ ಚೆಕ್ಔಟ್ ಲಾಟಿಟ್ಯೂಡ್ ಅನ್ನೋದಿದೆಯಲ್ಲ, ಚೆಕ್ ಅವ್ರು ಎಲ್ಲಿದ್ದಾರೆ ಪ್ರೆಸೆಂಟ್ ಅನ್ನೋವಂಥದ್ದು ನೋಡೋದಾಗಿರ್ತು. ನಂತರ ಅಟೆಂಡೆನ್ಸ್ ರಿಪೋರ್ಟ್ ಅಂತ ಇದೆ ನೋಡ್ರಿ. ನೆಕ್ಸ್ಟ್ ಕಾಲಮ್ ಬಂದ್ಬಿಟ್ಟು ಅಟೆಂಡೆನ್ಸ್ ರಿಪೋರ್ಟ್. ನೋಡಿ, ಅಟೆಂಡೆನ್ಸ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ಅಟೆಂಡೆನ್ಸ್ ರಿಪೋರ್ಟ್ ಅನ್ನ ಡೇ ವೈಸ್ ತಗೊಳ್ಳಿ ಇಲ್ಲಿ. ಸೊ ಡೇ ವೈಸ್ ಅನ್ನ ತಗೊಂಡ್ರೆ ನೋಡಿ, ಜೂನ್ ತಿಂಗಳಲ್ಲಿ ಯಾವ ದಿನ, 8ನೇ ತಾರೀಕು ನೋಡ್ತಾ ಇದ್ದೀನಿ. ಸೊ ಇವತ್ತು 9ನೇ ತಾರೀಕು ಆಗಿರೋದ್ರಿಂದ ನಾನು ಹಿಂದಿನ ದಿನವನ್ನ ನಾನು ನೋಡ್ತಾ ಇದ್ದೀನಿ. ಎಷ್ಟು ಜನ ಅಟೆಂಡೆನ್ಸ್ ತಗೊಂಡಿದ್ರು, ಎಷ್ಟು ಜನ ನೋಡಿ ಇಲ್ಲಿ ಚೆಕ್ ಇನ್ ಎಷ್ಟು ಗಂಟೆಗಾದ್ರು, ಚೆಕ್ಔಟ್ ಎಷ್ಟು ಗಂಟೆಗಾದ್ರು, ಇವೆಲ್ಲ ಮಾಹಿತಿನೂ ಕೂಡ ಇಲ್ಲಿ ಎಸ್ಟರ್ಡೇ ನೀವು ಯಾರ್ಯಾರು ಬಂದಿದ್ರಿ ಹೋಗಿದ್ರಿ ಎಲ್ಲವೂ ಕೂಡ ಇದರಲ್ಲಿ ಇರುತ್ತೆ. ಇದನ್ನ ರಿಪೋರ್ಟ್ ಕೂಡ ನೀವು
ಸಲ್ಲಿಸಬಹುದು. ನೋಡಿ ಜನರೇಟ್ ರಿಪೋರ್ಟ್ ಅಂತ ರೆಡ್ ಕಲರ್ ಇದೆ ನೋಡಿ, ಅಲ್ಲಿ ರಿಪೋರ್ಟ್ ಅನ್ನ ನೀವು ಜನರೇಟ್ ಮಾಡಬಹುದು. ಸೊ ಇದು ಡೇ ವೈಸ್. ನಂತರ ಮಂತ್ಲಿ ವೈಸು. ಮಂತ್ಲಿ ವೈಸು ಎಲ್ಲಿ ಜೂನ್ 1ರಿಂದ ಜೂನ್ ಬೇಡ, ನಾನು ಮೇ 1ರಿಂದ ನೆಕ್ಸ್ಟ್ ಮೇ 30ರವರೆಗೂ ಎಷ್ಟು ಜನ ಇದ್ರಲ್ಲಿ ಬಂದಿದ್ರು ಹೋಗಿದ್ರು ಇವೆಲ್ಲ ಇದರಲ್ಲಿ ತಗೊಳತ್ತೆ. ಅದನ್ನ ಒಂದ್ಸಲ ಚೆಕ್ ಮಾಡೋಣ. ನೋಡಿ ಇಲ್ಲಿ ಬಂದ್ಬಿಟ್ಟು ಯಾರ್ಯಾರು ಬಂದಿದ್ರು ಯಾರ್ಯಾರು ಹೋಗಿದ್ರು ಅನ್ನೋದೆಲ್ಲ ಇಲ್ಲಿ ಇರುತ್ತೆ ನೋಡಿ. ಸೊ ಓಡಿ ಹೋಗಿದ್ದವರು, ಆಮೇಲೆ ಚೆಕ್ ಇನ್ ಪ್ರೆಸೆಂಟ್ ಆದವರು, ಇವೆಲ್ಲ ಕೂಡ ಇದರಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಇದಿಷ್ಟು ಅವರ ಸಂಬಂಧಪಟ್ಟಂತೆ ರಿಪೋರ್ಟ್ ಆಗಿರುತ್ತೆ. ಯಾವುದೋ ಮಂತ್ಲಿ ವೈಸು. ನೆಕ್ಸ್ಟ್ ಎಂಪ್ಲಾಯ್ ಮಂತ್ಲಿ ಅಂತ ಇದೆ ನೋಡಿ. ಎಂಪ್ಲಾಯ್ ಮಂತ್ಲಿ, ಎಂಪ್ಲಾಯ್ ಯಾರು? ಈಗ ಫಾರ್ ಎಕ್ಸಾಂಪಲ್ ಇವ್ರನ್ನ ತಗೊಳ್ಳೋಣ. ಸೊ ಅವರು ಎಲ್ಲಿ ಜೂನ್ 1ರಿಂದ ತಗೊಳ್ಳೋಣ ಟಿಲ್ ಟುಡೇ. ಇಲ್ಲಿ 9ನೇ ತಾರೀಕು ತಗೊಳ್ಳೋಣ. ಸಬ್ಮಿಟ್. ನಮ್ಗೆ ಎಂಪ್ಲಾಯ್ ವೈಸ್ ಅಟೆಂಡೆನ್ಸ್ ರಿಪೋರ್ಟ್ ಕೂಡ ಇಲ್ಲಿ ಸಿಕ್ಬಿಡುತ್ತೆ. ಸೊ ನೋಡಿ ಎಂಪ್ಲಾಯ್ ವೈಸ್ ರಿಪೋರ್ಟ್ ಸೆಷನ್ 1 ಪ್ರೆಸೆಂಟ್. ಈಗ ನೋಡಿ ಇವತ್ತು 9/6/26ರಲ್ಲಿ ಬೆಳಿಗ್ಗೆ ಪ್ರೆಸೆಂಟ್ ಆಗಿದ್ರೆ ಇನ್ನು ಚೆಕ್ಔಟ್ ಆಗಿಲ್ಲ. ಯಾಕಂದ್ರೆ ನಾನು ಇಲ್ಲಿ ಮಾಡೋ ಹೋದ್ರೆ ಇನ್ನೂ ಚೆಕ್ಔಟ್ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು ಇಲ್ಲಿ ಓಡಿ ಏನು ಎತ್ತ ಎಲ್ಲವೂ ಕೂಡ ಇದರಲ್ಲಿದೆ. ಇದನ್ನು ಕೂಡ ರಿಪೋರ್ಟ್ ಅನ್ನು ನೀವು ಜನರೇಟ್ ಮಾಡ್ಕೋಬಹುದು. ಇದು ಎಂಪ್ಲಾಯ್ ವೈಸ್ ರಿಪೋರ್ಟ್ ಬಹಳ ಚೆನ್ನಾಗಿದೆ. ನೀವು ಡಿಡಿಒ ಆದವರು ಇದನ್ನ ನೋಡ್ತಾ ಹೋದ್ರೆ ತುಂಬಾ ನಿಮ್ ಅಮೇಜಿಂಗ್ ಅನ್ನೋ ಅನ್ಸೋ ಅಷ್ಟು ರಿಪೋರ್ಟ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟು ಯಾರು ಡಿಡಿಒ ಆದವರು ನೋಡ್ಕೋಬೇಕಾಗಿರ್ತಕ್ಕಂಥ ಅಟೆಂಡೆನ್ಸ್ ರಿಪೋರ್ಟ್. ತದನಂತರ ಬರ್ತಕ್ಕಂಥದ್ದು ಆನ್ ಡ್ಯೂಟಿ ಓಡಿ ಇದೆಯಲ್ಲ, ಓಡಿಗೆ ಸಂಬಂಧಪಟ್ಟಂತೆ ಆಕ್ಚುಲಿ ಇದೇ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಓಡಿ ಅಂಡ್ ಲೀವ್ ಮ್ಯಾನೇಜ್ಮೆಂಟ್. ಸೊ ಓಡಿಯನ್ನು ಕೂಡ ಅಷ್ಟೇನೆ ಪೆಂಡಿಂಗ್. ಸೊ ಪೆಂಡಿಂಗ್ ಅಂತ ಹೇಳಿದ್ರೆ ಪೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾರಾದ್ರೂ ಓಡಿ ಹೋಗಿದ್ರೆ ಅಲ್ಲಿ ಸಿಗತ್ತೆ. ಈಗ ನೀವು ಯಾರಾದ್ರೂ ಈ ಹಿಂದೆ ಹೋಗಿರೋದು ಇದ್ರೆ ಅಪ್ರೂವ್ಡ್ ಲಿಸ್ಟ್ ಅಲ್ಲಿ ನೋಡಿ, ಅಪ್ರೂವ್ಡ್ ಲಿಸ್ಟ್ ಅಲ್ಲಿ ಅವ್ರು ಯಾರು ಓಡಿ ಹೋಗಿರ್ತಾರೋ ಅವ್ರು ಓಡಿ ಮಾಹಿತಿ ಇಲ್ಲಿ ಕಾಣಿಸ್ಕೊಳ್ಳುತ್ತೆ, ಯಾವಾಗ ಹೋದ್ರು ಏನು ಎತ್ತ ಅಂತ. ಸೊ ರಿಜೆಕ್ಟೆಡ್ ಯಾವ್ದಾದ್ರು ಇದ್ರೆ ಯಾವ್ದಾದ್ರು ಬರುತ್ತೆ. ಸೊ ಇದು ಓಡಿ ಸಂಬಂಧಪಟ್ಟಂತೆ ಆನ್ ಅದರ್ ಡ್ಯೂಟಿ ಅಂತ ಇರೋದಲ್ಲ ಅದು. ಸೊ ಈಗ ವೆರಿ ಇಂಪಾರ್ಟೆಂಟ್ ನಿಮಗೆ ಬೇಕಾಗಿರ್ತಕ್ಕಂಥದ್ದು, ನೀವು ನೋಡ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಲೀವ್ ಮ್ಯಾನೇಜ್ಮೆಂಟ್. ಲಾಸ್ಟ್ ಕಾಲಮ್ ಇದೆಯಲ್ಲ ಲೀವ್ ಮ್ಯಾನೇಜ್ಮೆಂಟ್. ಲೀವ್ ಮ್ಯಾನೇಜ್ಮೆಂಟ್ ಅಲ್ಲಿ ಅವರು ಈ ಹಿಂದೆ ನಾನು ಕಾಮ್ಸ್ ಆಪ್ ಅಲ್ಲಿ ನಿಮ್ಗೆ ರಜವನ್ನ ಹೇಗ್ ತಗೋಬೇಕು ಅಂತ ಏನ್ ಕಳಿಸಿರ್ತೀನಲ್ಲ, ಹೇಗೆ ಅವ್ರ ರಜಾ ಅಪ್ಲೈ ಮಾಡೋದು ಅನ್ನೋಂಥದನ್ನ ಅಲ್ಲಿ ಅವರು ELO CLO ಮತ್ತೊಂದು ಏನೋ ಮಾಡಿರ್ತಾರೆ. ಅದು ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಪೆಂಡಿಂಗ್ ಲಿಸ್ಟ್ ಇರುತ್ತಲ್ಲ, ಪೆಂಡಿಂಗ್ ಲಿಸ್ಟ್ ಅಲ್ಲಿ ಬಂದಿರುತ್ತೆ. ಇಲ್ಲಿ ನೋ ರೆಕಾರ್ಡ್ಸ್ ಫೌಂಡ್ ಅಂತ ಇದೆಯಲ್ಲ, ಯಾರು CL ಹಾಕದೇ ಇರೋ ಕಾರಣದಿಂದ ಇಲ್ಲಿ ನಮ್ಗೆ ಅದು ಶೋ ಆಗ್ತಾ ಇಲ್ಲ. ಸೊ ಇದು ಏನು CL ಹಾಕೋದು. ಸೊ ಪೆಂಡಿಂಗ್ ಲಿಸ್ಟ್ ಅಲ್ಲಿ ಅಂದ್ರೆ ನಾವು DDO ಆದವರು ಯಾರಿಗೂ ಕೂಡ ಇನ್ನು ಅಪ್ರೂವ್ ಮಾಡೋದಕ್ಕೆ ಇದ್ರಲ್ಲಿ ಅವಕಾಶ ಇಲ್ಲ, ಅಂದ್ರೆ ಇನ್ನು ಯಾರು ಅಪ್ಲೈ ಮಾಡಿಲ್ಲ. ತದನಂತರ ಅಪ್ರೂವ್ಡ್ ಲಿಸ್ಟ್, ಈ ಹಿಂದೆ ಎಷ್ಟು ಜನರಿಗೆ ನೀವು ಅಪ್ರೂವ್ ಮಾಡಿದೀರಾ, ಯಾವ ಡೇಟ್ ಅಲ್ಲಿ ಯಾವಾಗ ಅಪ್ರೂವ್ ಮಾಡಿದೀರಾ, ಯಾವ ಟೈಪ್ ಅಂತ ಇದೆ ನೋಡ್ರಿ. ಟೈಪ್ ಬಂದ್ಬಿಟ್ಟು CL ಕ್ಯಾಶುವಲ್ ಲೀವ್ ಹಾಕಿದ್ದಾರೆ, ಪರ್ಸನಲ್ ವರ್ಕ್ ಅಂತ ಹಾಕಿದ್ದಾರೆ, ಎಷ್ಟು ದಿನ ಅಂತ ಹಾಕಿದ್ದಾರೆ, 3ನೇ ತಾರೀಕಿಂದ 3ನೇ ತಾರೀಕು ಅಂತ ಹಾಕಿದ್ದಾರೆ. ಇದು ಅಪ್ರೂವ್ಡ್ ಲಿಸ್ಟ್. ಇನ್ನು ರಿಜೆಕ್ಟೆಡ್ ಲಿಸ್ಟ್ ಯಾವುದು ಇಲ್ಲ ಇದರಲ್ಲಿ. ಸೊ ರಿಜೆಕ್ಟ್ ಯಾವುದು ಮಾಡದೇ ಇರೋ ಕಾರಣದಿಂದ ರಿಜೆಕ್ಟ್ ಯಾವುದು ಆಗಿಲ್ಲ. ಸೊ ಇದಿಷ್ಟು ಕಾಮ್ಸ್ ಆಪ್ ಅಲ್ಲಿ DDO ಆಗದವರು ಕರ್ತವ್ಯದಲ್ಲಿ ಮಾಡಬೇಕಾಗಿರ್ತಕ್ಕಂತಹ ಬಹುಮುಖ್ಯವಾಗಿರ್ತಕ್ಕಂತಹ ಕೆಲಸ. ಸೊ ಇದರಲ್ಲಿ ನಮ್ಗೆ ಓಡಿ ಮತ್ತೆ ಲೀವ್ ಮ್ಯಾನೇಜ್ಮೆಂಟ್ ಇದನ್ನ ನಾವು ಬಹಳ ಚೆನ್ನಾಗಿ ತಿಳ್ಕೊಬೇಕಾಗತ್ತೆ. ತದನಂತರ ಯಾರಾದ್ರೂ ಟೀಚರ್ಸ್ ಅಥವಾ ಇನ್ಯಾರಾದ್ರೂ ನೌಕರರು ನಾನು ಇಲ್ಲಿ ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ಇನ್ನೆಲ್ಲೋ ಹೋಗಿದ್ರೆ ಅವರ ಲೊಕೇಶನ್ ಅನ್ನ ನೀವು ಇಲ್ಲೇ ಟ್ರೇಸ್ ಮಾಡಬಹುದು. ಇದು ಇದರಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಬಹುದೊಡ್ಡ ಉಪಯೋಗ. ಸೊ ಇದು ಎಂಪ್ಲಾಯರ್ ಅವರಿಗೂ ಎಲ್ಲವೂ ಕೂಡ ನಿಮ್ಮ ಆಫೀಸಿಂದ ಹೊರಗುಳಿಯೋದಿಕ್ಕೆ ಸಾಧ್ಯವಿರೋದಿಲ್ಲ. ಸೊ ಇದಿಷ್ಟು ನಾವು DDO ಆದವರು ಏನ್ ಮಾಡ್ಬೇಕು ಅನ್ನುವಂಥದ್ರ ಕುರಿತು ಮಾಹಿತಿ ಆಗಿತ್ತು. ಮಾಹಿತಿಯಲ್ಲಿ ನಿಮ್ಗೆ ಏನಾದ್ರೂ ಗೊಂದಲಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ, ಸಾಧ್ಯವಾದ್ರೆ ಪರಿಹಾರ ಮಾಡೋಣ. ಸೊ ಮಾಹಿತಿ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಧನ್ಯವಾದಗಳು.